ವಿಶ್ವವಿಖ್ಯಾತ ದಸರಾದಲ್ಲಿ ಗಜಪಡೆಗೆ ಮಾಡಿರುವಂತಹ ಆ ಒಂದು ಸುಂದರ ಅಲಂಕಾರವನ್ನ ಆ ಚಿತ್ತಾರವನ್ನ ಕಣ್ತುಂಬಿಕೊಳ್ಳೋದೇ ಒಂದು ಮನಮೋಹಕ ಅಂತ ಹೇಳ್ಬೋದು. ಸದ್ಯ ನಾನೀಗ ದಸರಾ ನಡೆಯುವಂತಹ ಜಾಗದಲ್ಲಿ ಅಂದ್ರೆ ಆ ಗಜಪಡೆಗಳಿಗೆ ಯಾವ ರೀತಿಯಾಗಿ ಚಿತ್ತಾರ ಆಗ್ತಾ ಇದೆ, ಯಾವ ರೀತಿಯಾಗಿ ಅಲಂಕಾರ ಆಗ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಹೊಸಕೋಟೆ ಆ ಒಂದು ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಸೊ ಬೆಳಗ್ಗಿನಿಂದಲೂ ಕೂಡ ಇಲ್ಲಿ ಇರುವಂತಹ ಅನೇಕ ಆನೆಗಳಿಗೆ ವಿವಿಧ ರೀತಿಯಾದಂತಹ ಚಿತ್ತಾರವನ್ನ ಮಾಡ್ತಾ ಇರುವಂತಹದ್ದು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಗಮನಿಸ್ತಾ ಇರಬಹುದು. ಈ ಆನೆಗಳಿಗೆ ಪ್ರತಿ ಸಲ ಕೂಡ ಚಿತ್ತಾರವನ್ನ ಮಾಡುವವರೇ, ಅಂದ್ರೆ ಕಳೆದ 15 ವರ್ಷಗಳಿಂದಲೂ ಕೂಡ ಯಾರು ಅಲಂಕಾರವನ್ನ ಮಾಡ್ತಾ ಇದ್ರು ಅವರೇ ಈ ಬಾರಿಯೂ ಕೂಡ ಅಲಂಕಾರವನ್ನ ಮಾಡಿರುವಂತದ್ದು. ಅಂದ್ರೆ ಆನೆಯ ಗಾತ್ರಕ್ಕೆ ಅನುಗುಣವಾಗಿ ಅದರ ಚಿತ್ರಗಳ ರಚನೆ ಮಾಡಲಾಗುತ್ತೆ. ಆನೆಯ ನಡಿಗೆ ಮತ್ತು ಅದರ ಗಾಂಭೀರ್ಯಕ್ಕೆ ಹೊಸ ಮೆರುಗನ್ನ ಈ ಕಲಾವಿದರು ಕೊಡ್ತಾರೆ. ಸೊ ಅಭಿಮನ್ಯು ಈ ಸಲ ಕೂಡ ಅಂಬಾರಿಯನ್ನ ಹೊರುತ್ತೆ, ಆತನಿಗೆ ವಿಶೇಷವಾದಂತಹ ಅಲಂಕಾರವನ್ನ ಇರುತ್ತೆ. ಅದನ್ನ ಹೊರತುಪಡಿಸಿ ಉಳಿದ ಆನೆಗಳಿಗೆ ಅದರ ಗಾತ್ರ ಮತ್ತೆ ಅದರ ಒಂದು ಸ್ಟೈಲ್ಗೆ ಅದಕ್ಕೆ ತಕ್ಕುದಾದಂತಹ ಒಂದಷ್ಟು ಅಲಂಕಾರವನ್ನ ಮಾಡ್ತಾರೆ. ಆನೆಯ ಕಿವಿಗೆ ಶಂಖಚಕ್ರ ಮತ್ತೆ ಸೊಂಡಿಲಿಗೆ ಹೂಬಳ್ಳಿಯನ್ನ ಹಾಕಿದ್ರೆ ಕಾಲುಗಳಿಗೆ ಎಲೆಬಳ್ಳಿಯ ಚಿತ್ತಾರವನ್ನ ಮಾಡ್ತಾರೆ. ಅದರ ಹಣೆಗೆ ಸೂರ್ಯ ಚಕ್ರದ ಸಿಂಗಾರವನ್ನ ಮಾಡ್ತಾರೆ. ಆನೆಯ ಹಿಂಭಾಗಕ್ಕೆ ಅಂದ್ರೆ ಬಾಲದ ಗಾತ್ರಕ್ಕೆ ತಕ್ಕಂತೆ ಪಕ್ಷಿಯ ಚಿತ್ರವನ್ನ ರಚನೆ ಮಾಡ್ತಾರೆ. ಸೊ ಆನೆಗಳಿಗೆ ಅರಮನೆ ಸಂಪ್ರದಾಯದ ಪ್ರಕಾರವೇ ಚಿತ್ತಾರವನ್ನ ಮಾಡ್ತಾರೆ. ಆನೆಯ ಗಾತ್ರಕ್ಕೆ ಅನುಗುಣವಾಗಿ ಚಿತ್ರಗಳ ರಚನೆ ಇರುತ್ತೆ. ಸೊ 14 ಆನೆಗಳಿಗೂ ಕೂಡ ಈ ಸಲ ಕಲಾ ಶಿಕ್ಷಕರು ಚಿತ್ರವನ್ನ ಬಿಡಿಸ್ತಾ ಇದ್ದಾರೆ. ಆನೆಗಳ ಬಣ್ಣದ ಚಿತ್ತಾರ ಮೂಡಿಸಿ ಪ್ರತಿ ಸಲವೂ ಕೂಡ ನಾಗಲಿಂಗಪ್ಪ ಚಂದ್ರಪ್ಪ ಬಡಿಗೇರ್ ಅನ್ನುವವರೇ ಅದಕ್ಕೆ ಒಂದು ಚಿತ್ತಾರವನ್ನ ಮೂಡಿಸ್ತಾ ಇದ್ರು. ಕಳೆದ 15 ವರ್ಷಗಳಿಂದಲೂ ಕೂಡ ಅವರೇ ಈ ಒಂದು ಅಲಂಕಾರವನ್ನ ಮಾಡ್ತಾ ಇದ್ರು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಾ ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಕಳೆದ 15 ವರ್ಷಗಳಿಂದಲೂ ಕೂಡ ದಸರಾ ಆನೆಗಳಿಗೆ ಬಣ್ಣದ ಚಿತ್ತಾರವನ್ನ ಇವರೇ ಮೂಡಿಸ್ತಾ ಇದ್ರು. ಸೊ ಈ ಸಲವೂ ಕೂಡ ಅವರದ್ದೇ ಆದಂತಹ ಒಂದು ಚಾಕಚಕ್ಯತೆಯಿಂದ ಅವರದೇ ಆದಂತಹ ಸ್ಟೈಲ್ ನಲ್ಲಿ ಚಿತ್ತಾರವನ್ನ ಮೂಡಿಸ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಸೊ ದಸರಾದಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಆನೆಗಳ ಆ ಒಂದು ಚಿತ್ತಾರವನ್ನ ನೋಡಿ ಕಣ್ತುಂಬಿಕೊಳ್ಳೋದೇ ಒಂದ್ ರೀತಿಯಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಹೇಗೆ ದಸರಾ ಒಂದ್ ರೀತಿಯಾಗಿ ಚೆನ್ನಾಗಿರುತ್ತೋ ಅದ್ರ ಜೊತೆಗೆ ರಾಜ ಗಾಂಭೀರ್ಯದಿಂದ ಸಾಗುವಂತಹ ಈ ಆನೆಗಳ ಬ್ಯೂಟಿಫುಲ್ ಅಲಂಕಾರವನ್ನ ನೋಡೋದು ಕೂಡ ಜನರಿಗೆ ಒಂದ್ ರೀತಿಯಾಗಿ ಮನಮೋಹಕ ಆಗಿರುತ್ತೆ. ಆ ಒಂದು ಚಿತ್ರಣ ಈ ಭಾಗದಲ್ಲಿ ಸದ್ಯ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.